ಹೇಮಾವತಿ ಲಿಂಕ್ ಕೆನಾಲ್ ಏನಿದೆ ಅದೊಂದು ಅವೈಜ್ಞಾನಿಕವಾದ ಒಂದು ಕಾಮಗಾರಿ. ಆ ಕಾಮಗಾರಿಯನ್ನು ಸುಮಾರು 1 ವರ್ಷದಿಂದ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತಲೇ ಇದ್ದೀವಿ. ಸರ್ಕಾರ ಮತ್ತು ಜಿಲ್ಲಾಡಳಿತ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತದೆ ಹೊರತು ಅದನ್ನು ರೈತ ಮುಖಂಡರನ್ನ ಮತ್ತು ಆ ಭಾಗದ ರೈತರನ್ನ ಕರೆದು ಸೌಜನ್ಯಕಾರ ಒಂದು ಮಾತುಕತೆ ಮಾಡಿಲ್ಲ. ಏಕೆಂದರೆ ಅದೊಂದು ಒಬ್ಬ ವ್ಯಕ್ತಿಯ ಕಾಮಗಾರಿ ಅಂತನ ಎಲ್ರಿಗೂ ಅದು ಜಗಜ್ಜಾಗಿರವಾಗಿ ಗೊತ್ತಿರೋಂಥ ವಿಚಾರಣೆಯ ಆ ಕಾಮಗಾರಿಯಿಂದ ಬಹುತೇಕ ನಮ್ಮ ಗುಬ್ಬಿಯ ರೈತರಿಗೆ, ಗುಬ್ಬಿಯ ಪಟ್ಟಣಕ್ಕೆ ಅತಿ ಹೆಚ್ಚಿಗೆ ಹೊಡೆತ ಬೀಳ್ತದೆ. ಅದರಿಂದ ನಾವು ಆ ಕಾಮಗಾರಿಯನ್ನು ವಿರೋಧ ಮಾಡ್ಕೊಂಡು ಬತ್ತಲೇ ಇದ್ದೀವಿ. ಇನ್ನಿಂದನೂ ವಿರೋಧ ಮಾಡ್ತಲೇ ಇದ್ದೀವಿ. ಇತ್ತೀಚೆಗೆ ಅದ್ರ ವಿರುದ್ಧ ಒಂದು ದಿಟ್ಟವಾದ ಒಂದು ಹೋರಾಟವನ್ನು ಮಾಡಿದ್ದೀವಿ. ಲಿಂಕ್ ಕ್ಯಾನಾಲ್ ವಿರೋಧಿ ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಎಲ್ಲ ಪಕ್ಷದ ಮುಖಂಡರುಗಳನ್ನ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನ, ಎಲ್ಲ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡೋಂಥ ಪ್ರತಿಯೊಬ್ಬರನ್ನು ಸೇರಿಸಿ ಒಂದು ಹೋರಾಟ ವೇದಿಕೆ ಅಡಿಯಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ. ಒಂದು ಹೋರಾಟಕ್ಕೆ ಒಂದು ಉತ್ತಮವಾದ ಪ್ರತಿಕ್ರಿಯೆ ಬಂದೈತೆ. ಇಡೀ ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ರಾಷ್ಟ್ರದ ಮಟ್ಟದ ನಾಯಕರು ಸಹ ಈ ಕಡೆ ಕಣ್ಬಿಟ್ಟು ನೋಡುವಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ. ಇದು ನಮ್ಮ ರೈತರ ಬದುಕಿನ ಪ್ರಶ್ನೆ. ಇದು ನೀರಿನ ವಿಚಾರ ಇದೆಯಲ್ಲ, ನಮ್ಮ ಗುಬ್ಬಿ ಮತ್ತು ಅಕ್ಕಪಕ್ಕ ತಾಲೂಕು ತುಮಕೂರು ಇರ್ಬೋದು, ಕುಣಿಗಲ್ ಇರ್ಬೋದು, ಮತ್ತು ಕೊರಟಗೆರೆ ಇರ್ಬೋದು, ಅಥವಾ ಸಿರಾ ಇರ್ಬೋದು, ಬಹುತೇಕ ಗುಬ್ಬಿ ತಾಲೂಕಿನಲ್ಲಿ ಮತ್ತು ತುಮಕೂರು ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನೇ ನಾವು ಇಟ್ಕೊಂಡು ಅದ್ರ ಮೇಲೆ ನಾವು ನಮ್ಮ ಒಕ್ಕಲ್ತನವನ್ನು, ಬದುಕನ್ನು ಕಟ್ಕೊಂಡಿದ್ದೀವಿ. ಈಗ ಸುಮಾರು ಹಿಂದೆ ಪುಣ್ಯಾತುಂಬರು ಏನು ಕೆನಾಲ್ ಮಾಡಿರೋ ಒಂದು ಮುಖ್ಯ ನಾಲೆ ಅಂತ ಏನು ಮಾಡಿದ್ದಾರೆ, ಈಗ ಸಾಧಕ ಬಾಧಕಗಳನ್ನ ನೋಡಿ ಕುಣುಗಲಿ ನೀರು ಕೊಡಬೇಕು ಅಂತೇಳಿ ಕುಣುಗಲು ಭಾಗದ ರೈತ ನಮ್ಮ ಈಗ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ವೈ.ಕೆ. ರಾಮಯ್ಯನವರು, ಹುಚ್ಚುಮಾಸ್ತಿಗೌಡರು ಆ ಕೆನಲ್ನ ಕುಣುಗಲಿಗೆ ತಗೊಂಡು ಹೋದರು. ಆ ಭಾಗಕ್ಕೂ ನೀರು ಬರಲಿ ಅಂತ, ಆ ಭಾಗದ ರೈತರಿಗೂ ಅನುಕೂಲ ಆಗಲಿ ಅಂತನ. ಈಗಿನ ಒಂದು ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಒಬ್ಬ ನಮ್ಮ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕುಣಿಗಲ್ ಮುಖಾಂತರನ ರಾಮನಗರ ಮತ್ತು ಮಾಗಡಿಗೆ ನೀರು ತಗೊಂಡು ಹೋಗಬೇಕು ಅಂತೇಳಿ ಸರ್ಕಾರ ಸಂಪುಟದಲ್ಲಿ ಇಟ್ಟು ಅದನ್ನು ಅನುಮೋದನೆ ತಗೊಂಡು ನಾವು ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿ ರೈತರನ್ನ ಎದುರಿಸಿ ಬೆದರಿಸಿ ಬಂದರು. ಆದರೆ ಅದು ಒಂದು ಅವೈಜ್ಞಾನಿಕವಾದ ಕಾಮಗಾರಿ. ಅಲೋಕೇಶನ್ನೇ ಇಲ್ಲ, ರೈತರದ ಯಾವುದೇ ಭೂಮಿಗಳನ್ನ ಸ್ವಾಧೀನಪಡಿಸ್ಕೊಂಡಿಲ್ಲ. ಅದನ್ನು ಯಾವುದೇ ಪರಿಗಣನೆ ತಗೊಳ್ಳದಂಗೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಐತೆ. ಅದಕ್ಕೆ ನಾಳೆ ನಮ್ಮದು ಹೋರಾಟ ಮಾಡಿದ ಮೇಲೆ ಹೋರಾಟಗಾರರ ಮೇಲೆ ಕೇಸ್ಗಳನ್ನ ಹಾಕಿದ್ದಾರೆ. ಅದು ಒಂದು ಕಡೆ. ಆದರೆ ಈ ಕೇಸ್ಗಳಿಗೆಲ್ಲ ನಾವು ಬಗ್ಗೋದಿಲ್ಲ. ನಾವು 144 ಲೆಕ್ಕಿಸದೆ ನಾವು ಹೋರಾಟವನ್ನು ಮಾಡಿದ್ದೀವಿ. ಮತ್ತು ಜಿಲ್ಲಾ ಮಟ್ಟದಲ್ಲೂ ಸಭೆ ಆಗೈತೆ. ಇವತ್ತು ಒಂದು ಗುಬ್ಬಿಲಿ ಒಂದು ಸಭೆ ಆಗಿದೆ, ಎಲ್ಲ ಒಂದು ಕೆನಾಲ್ ಹೋರಾಟ ವೇದಿಕೆಯಿಂದನ. ಇದರ ಮುಂದಿನ ಹೋರಾಟಗಳ ಬಗ್ಗೆ ರೂಪರೇಷೆಗಳನ್ನ ಮಾಡಿದ್ದೀವಿ. ಮುಂದೆ ಹೋರಾಟವನ್ನು ಮಾಡ್ತೀವಿ. 144 ಸೆಕ್ಷನ್ ಜಾರಿ ಮಾಡಿ ರೈತರನ್ನ ಹತ್ತಿಕ್ಕುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಮಾಡ್ತು. ಆದರೆ ಅದಕ್ಕೆ ತಂತ್ರಕ್ಕೆ ಕುತಂತ್ರ ನಾವು ಮಾಡಿ ಎಲ್ಲಿ ಏನು ಹೈವೇನ ಬಂದ್ ಮಾಡೋಕ್ಕೂ ಸರ್ಕಾರದ ಗಮನ ಹರಿಸ್ಬೇಕು. ಇದೊಂದು ಅವೈಜ್ಞಾನಿಕ ಕಾಮಗಾರಿ. ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸಿದ್ದೆವು ರೈತರುಗಳನ್ನ. ಒಂದು ವಾರದಿಂದ ನಾವು ಎಲ್ಲ ಹೋಬಳಿ ಮಟ್ಟದಲ್ಲಿ ಹೋಗಿ ಜಾಗೃತಿ ಮೂಡಿಸಿ ಜನಗಳನ್ನ ಶೇಖರಣೆ ಮಾಡುವಂಥ ಕೆಲಸ ಮಾಡಿದೋ, ರೈತರನ್ನ ಎಚ್ಚೆತ್ಸೋಂಥ ಕೆಲಸ ಮಾಡಿದೋ. ಈಗ ಆ 144 ಸೆಕ್ಷನ್ ಜಾರಿ ಮಾಡಿ ಅವ್ರನ್ನ ಹತ್ತಿಕ್ಕಂಥ ಕೆಲಸ ಮಾಡಿ ಇವ್ರನ್ನ ದಮನ ಮಾಡಬೇಕು ಅಂತ ಸರ್ಕಾರ, ಜಿಲ್ಲಾಡಳಿತ ಯೋಚನೆ ಮಾಡಿತ್ತು. ಆದರೆ ಅದಕ್ಕೆ ಲೆಕ್ಕಿಸದಲ್ಲೇ ನಾವು ಮುನ್ನುಗ್ಗಿ ರೈತರುಗಳ ಸಹಕಾರದಿಂದ ಮುನ್ನುಗ್ಗಿ ನಾವು ಯಾವಾಗ ಚಾನಲ್ ಹತ್ರ ಹೋದೋ ಇದು ಫೇಲ್ಯೂರ್ ಆಗಿದೆ. ಇನ್ನು ಮುಂದೆ ಯಾವುದೇ ತೀರ್ಮಾನ ತೊಗೊಂಡ್ರು ನಾವು ಜಿಲ್ಲಾಡಳಿತ, ನಮ್ಮ ಸಂಘ ಎಕ್ಸ್ಪ್ರೆಸ್ ಲಿಂಕ್ ಕ್ಯಾನಲ್ ಹೋರಾಟ ಸಮಿತಿ ಇದೆಯಲ್ಲ, ಸಮಿತಿ ಪ್ಲಸ್ ನಮ್ಮ ಇಂಡಿಯಾ ನಾಯಕರುಗಳೆಲ್ಲ ಏನು ತೀರ್ಮಾನ ತೊಗೊಂಡ್ರು ರೈತರು ರೊಚ್ಚಿಗೆದ್ದಿದ್ದಾರೆ. ಈಗ ಯಾವ ಕರೆ ಕೊಟ್ಟರು ಲಕ್ಷಾಂತರ ಜನ ಬಂದು ಸೇರುವಂಥ ಪರಿಸ್ಥಿತಿ ಬಂದಿದೆ. ಏನು ಇವತ್ತು ಎಫ್ ಐ ಆರ್ ಹಾಕಿ ಲೀಡ್ರುಗಳನ್ನ ಭಯ ಹುಟ್ಸೋಕ್ಕೋಸ್ಕರ ಮಾಡಿದ್ದಾರೆ. ಭಯ ಹುಟ್ಟೋದ್ರ ಜೊತೆಗೆ ಇವರು ಸರ್ಕಾರ ಮತ್ತು ಪೊಲೀಸ್ ಆಡಳಿತ ವ್ಯವಸ್ಥೆಯಲ್ಲಿ
FIR ಹಾಕಿದ್ರೆ ಇವತ್ತು ರೈತರು ಏನು ಎದುರೋ ಅಂತಾರಲ್ಲ, ಅದನ್ನೇ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಹೊರತು ಕಾನೂನು ವಿರುದ್ಧವಾಗಿ ಮಾಡ್ತಾ ಇಲ್ಲ. ಅದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಎಲ್ಲೋ ಒಂದು ಕಡೆ ನಮಗೆ ಸ್ವಲ್ಪ ಒಳ್ಳೆ ಸೂಚನೆ ಸಿಕ್ಕಿದೆ. ಹೋರಾಟಕ್ಕೆ ಪೊಲೀಸ್ ಇಲಾಖೆಯಿಂದಲೂ ನಮಗೇನು ಅಷ್ಟೊಂದವರು ಕೆಟ್ಟದ್ದು ಮಾಡಿಲ್ಲ. ಆದರೆ ಇತ್ತೀಚೆಗೆ ಹೋರಾಟ ಎಲ್ಲ ಮುಗಿದ ಮೇಲೆ ಕೆಲವರು ಕುತಂತ್ರಿಗಳು, ಕೆಲವರು ನಮ್ಮ ಹಿನ್ನೆಲೆ ಗಾಯಕರು ಎಲ್ಲ ಸೇರಿ ಈ ಕೇಸ್ ಹಾಕ್ಸೋವಂಥದ್ದನ್ನು ನೋಡಿ ಕೇಸ್ ಹಾಕ್ಸೋವಂಥದ್ದನ್ನು ಮಾಡ್ತಾಯಿದ್ದಾರೆ. ಅದನ್ನು ಕೆಲವು ಒಂದೊಂದು FIR-ಅಲ್ಲಿ ಇತರರಂತ ಬಿಟ್ಕೊಂಡಿದ್ದಾರೆ. ಇನ್ನೂ 50 ಜನನೂ ಹಾಕ್ಬೋದು, 100 ಜನನೂ ಹಾಕ್ಬೋದು, ಎಷ್ಟು ಜನ ಹಾಕ್ಬೋದು. ಆದರೆ ನಮ್ಮ ತಾಲೂಕಿನ ಜನ, ನಮ್ಮ ಜಿಲ್ಲೆಯ ಜನ ಪೊಲೀಸ್ FIR-ಗೆ ಎದುರೋರಲ್ಲ. ನಾವು ಒಂದೇ ಸತಿ 10,000 ಜನ ಬೇಕಾದ್ರೆ ಹೋಗಿ ಜೈಲಲ್ಲಿ ಕೂತ್ಕೋತೀವಿ ನಾವು, ನೀರಾವರಿಗೋಸ್ಕರ. ನೀರು ನಮ್ಮ ಹಕ್ಕು ಅಂತಾನೆ. ಅದರಿಂದ ನಾವು ಅದಕ್ಕೆಲ್ಲ ಎದುರೋದಿಲ್ಲ. ನಾವು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಂಗನಾಥ್ ಅವರು ಕುಣಗಲ ಜನಕ್ಕೆ ನೀರು ಕೊಡಿ ಅಂತ ಕೊಡಿರ್ತೀವಿ. ನಾವು ಅವ್ರಿಗೆ ಮೋಸ ಆಗಲ್ಲ. ಕುಣಗಲ ಜನತೆಗೆ ನೀರಿನ ಬಗ್ಗೆ ನಾವು ಮೋಸ ಮಾಡೋದಿಲ್ಲ. ನೀರು ಕುಣಗಲಿಗೆ ಜನಕ್ಕೆ ಕೊಡೋಕ್ಕೆ ನಾವು ಸಿದ್ಧರಲ್ಲೇನ ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ರಂಗನಾಥ್ ಅವರು ರಾಮನಗರ ಮಾಗಡಿಗೆ ಕೊಡೋಕ್ಕೆ DK ಶಿವಕುಮಾರ್ ಅವ್ರನ್ನ ಏನು ಫೇವರ್ ಮಾಡ್ಕೊಳಕ್ಕೆ ಇದು ಮಾಡ್ತಾವ್ರೆ. ಇದು ತಪ್ಪು. ರಂಗನಾಥ್ ಅವರೇ, ನೀವು ಈ ತಾಲೂಕಿನ ಜನತೆಗೆ, ಕುಣಗಲ್ ತಾಲೂಕಿನ ಜನತೆಗೆ ಮೋಸ ಮಾಡ್ತಾಯಿದ್ದೀರಾ. ಕುಣಕಲ್ ಜನತೆಗೆ ಹೆಸರು ಹೇಳ್ಕೊಂಡು ನೀವು ಮಾಗಡಿ ರಾಮನಗರಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇರೋದು ನೀವು ದೊಡ್ಡ ಅಪರಾಧ ಮಾಡ್ತಾಯಿದ್ದೀರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಹೇಳಬೇಕು, ಈ ಭ್ರಷ್ಟ ಸರ್ಕಾರ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವರು ಹೋರಾಟ ಮಾಡೋಕ್ಕೆ ಬಂದಿದ್ದರು. ಯಾವತ್ತೂ ಅವರು ಅಹಿಂಸೆಯಿಂದ ನಮ್ಮ ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಬಟ್ ಪರಿಸ್ಥಿತಿಗನುಗುಣವಾಗಿ ಇವರು ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾಯಿದ್ರು ಸ್ವಾಮೀಜಿಗಳ ಮುಖಾಂತರದಲ್ಲಿ. ಇವರು ಜನಸಂಖ್ಯೆ ಜಾಸ್ತಿ ಆದಾಗ ತುಂಬಿದ್ರು ಬಸ್ಗೆ. ಅದು ಚಳುವಳಿ ಆಯಿತು, ಜನಗಳು ರೊಚ್ಚಿಗೆ ಎದ್ದರು. ನಾವು ಈ ನಾಚಿಕೆಗೇಡಿನ ಈ ಸರ್ಕಾರ ಅಂತ ಹೇಳಿ ತಪ್ಪಾಗಲಾರ್ದು. ಯಾಕೆಂದರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀವಿ, ಇದು ಈ ಒಂದು ಚಳುವಳಿ ಬಹಳ ಕಾವೇರಿದೆ. 100ಕ್ಕೆ 100 ಭಾಗ ನಾವು ಸಕ್ಸೀಡ್ ಆಗ್ತೀವಿ. ಈ ಒಂದು ಚಳುವಳಿಯನ್ನು ಹಿಂದಕ್ಕೆ ಹೋಗೋಂಥ ಪ್ರಶ್ನೆ ಇಲ್ಲ. ಇವತ್ತು ಯಾವ ನಾಯಕರು ಬರೆದ್ರೂ ಪರವಾಗಿಲ್ಲ, ರೈತರು ಸ್ವಪ್ರೇರಣೆಯಿಂದ ಮುಂದಾಗ್ಯಾರೆ. ಮುಂದಿನ ದಿನಗಳಲ್ಲಿ ಅಷ್ಟಿಷ್ಟು ಅಂತಲ್ಲ, 10ಕ್ಕೆ 100, 100ಕ್ಕೆ 1000 ಅಂತ ಹೇಳ್ತೀವಲ್ವ. ಖಂಡಿತ ಎಂಟೈರ್ ಜಿಲ್ಲೆಯಲ್ಲಿ ಸಂಘಟಿತರಾಗಿ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. 100ಕ್ಕೆ 100 ಭಾಗ ಈ ಹೋರಾಟದಲ್ಲಿ ನಾವು ಜಯವನ್ನು ಗಳಿಸ್ತೀವಿ. ನಮ್ಮ ಹಕ್ಕು, ನಮ್ಮ ನೀರನ್ನು ನಾವು ಖಂಡಿತ ಉಳಿಸ್ಕೊಳ್ಳೋಕ್ಕೆ 100ಕ್ಕೆ 100 ಶತಪ್ರಯತ್ನ ಮಾಡೇ ಮಾಡ್ತೀವಿ. ಖಂಡಿತ ಸಕ್ಸೀಡ್ ಆಗ್ತೀವಿ. ಒಂದು ರಾಜಕಾರಣಿಗಳು, ಕೆಲವೊಂದು ಜನ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾದ MP ಸೋಮಣ್ಣನವರು ಪ್ರತಿಭಟನೆಗೆ ಬರ್ತಾ ಇಲ್ಲ ಅಂತ ಒಂದು ಅಪಸ್ವರಗಳಿದ್ದು, ಅದಕ್ಕೋಸ್ಕರ ನಾಳೆ ನಾವೆಲ್ಲ ಮುಖಂಡರುಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸೋಮಣ್ಣವ್ರ ಹತ್ರ, ದಯವಿಟ್ಟು ತಮ್ಮ ನಾಯಕತ್ವದಲ್ಲಿ ಬರಬೇಕು ಅಂತ. ಏನವರು ನಾಳೆ 11ನೇ ತಾರೀಕು ಬುಧವಾರ 10 ಗಂಟೆಗೆ ಚಾನಲ್ ಮೇಲೆ, ಸುಲ್ಕಾಪುರ ಚಾನಲ್ ಮೇಲೆ ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹೇಮಾವತಿ ಅಧಿಕಾರಿಗಳು ಮತ್ತು ಟೆಕ್ನಿಕಲ್ ಕಮಿಟಿ ಅಧಿಕಾರಿಗಳನ್ನು ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮುಂದೆ ನಾವು ನಮ್ಮ ರೈತ ಮುಖಂಡರುಗಳನ್ನು, ನಮ್ಮ ಸಮಸ್ಯೆಗಳು, ಅದರಿಂದ ವೈಜ್ಞಾನಿಕವಾದ ಕಾಮಗಾರಿ ಏನೇನು ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ, ಏನು ನಮಗೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ, ಆ ಕಾಮಗಾರಿಯಿಂದ ತೊಂದರೆ ಏನಾಗುತ್ತೆ ಅನ್ನೋ ಉದ್ದೇಶನ ನಾವು ಅಧಿಕಾರಿಗಳ ಮುಂದೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಒಂದು ಪೂರ್ವಭಾವಿ ಸಭೆ ಆಯಿತು. ಆ ಸಭೆಯಲ್ಲಿ ತೀರ್ಮಾನ ತೊಗೊಂಡಿದ್ವಿ. ದಯವಿಟ್ಟು ನಮ್ಮ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ಎಲ್ಲ ರೈತ ಬಾಂಧವರು 11ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ಸುಂಕಾಪುರ ಚಾನಲ್ ಹತ್ರ ದಯವಿಟ್ಟು ಎಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಂಡು, ಕೆಲವು ಹೇಮಾವತಿ ಅಧಿಕಾರಿಗಳನ್ನ ಜೊತೆಗೂಡಿ ಮತ್ತು ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಏನು ಸಾಧಕ ಬಾಧಕ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಎಲ್ಲನ ವಿಚಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರು ಸಹ ನಮ್ಮ ಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಪರವಾಗಿ ಇದ್ದಾರೆ, ರೈತರ ಪರವಾಗಿದ್ದಾರೆ. ನಮ್ಮ ಪರವಾಗಿನ ರಾಜಕೀಯ ಮುಖಂಡರುಗಳ ಪರವಾಗಿದ್ದರಿಂದ ರೈತರ ಪರವಾಗಿದ್ದಾರೆ. ಈ ನೀರಾವರಿ, ಈ ಜಿಲ್ಲೆಯ ನೀರಿಗೆ ಹಂಚಿಕೆ ಆಗಿರೋದನ್ನು ಈ ಜಿಲ್ಲೆಗೆ ಸಮರ್ಪಣೆ ಮಾಡಬೇಕು ಅನ್ನೋ ಭಾವನೆ ನಮ್ಮ ನಾಯಕರಲ್ಲಿ ಇದೆ. ಅದನ್ನು ನಾಳೆ 11ನೇ ತಾರೀಕು ಅದನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅದನ್ನು ನಿಗದಿ ಮಾಡ್ತಾರೆ. ಇಡೀ ತುಮಕೂರು ಜಿಲ್ಲೆಯ ಈಗ ಸಿರಾ, ಕೊರಟಗೆರೆ, ಮಧುಗಿರಿ, ತುಮಕೂರು ತಾಲ್ಲೂಕು ಮತ್ತು ತುರುವೇಕೆರೆ ತಾಲ್ಲೂಕು, ಇಡೀ ಎಕ್ಸ್ಪೆಕ್ಟು ಇದು ಪೌಗಡ ತಾಲ್ಲೂಕು ಒಂದುಬಿಟ್ಟು ಎಲ್ಲ ರೈತರಿಗೂ ನಾವು ತಾಲ್ಲೂಕು ಸಭೆಗಳನ್ನ ಮಾಡಿ ತಾಲ್ಲೂಕು ರೈತ ಸಂಘದ ಮುಖಾಂತರ ಜನಗಳನ್ನ ಜಾಗೃತಗೊಳಿಸಿದ್ವಿ. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರಲಿಲ್ಲ ಜನ, ಎಲ್ಲ ತಾಲ್ಲೂಕಿಂದ ಇಡೀ ಜಿಲ್ಲೆ ಜನ ನಮ್ಮ ರೈತ ಸಂಘದ
ಆ ಒಂದು ಆರ್ಗನೈಸ್ಗೆ ಜನ ಬಂದಿದ್ದರು ಆ ಒಂದು ಪ್ರತಿಭಟನೆಗೆ. ಮತ್ತು ಮೊನ್ನೆ ನಮ್ಮ ರಾಜ್ಯದ ನಾಯಕರು ಒಂದು SKM ಸಂಯುಕ್ತ ಕಿಸಾನ್ ಹೋರಾಟದ ಒಂದು ಅಡಿಯಲ್ಲಿ ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಅದರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಮತ್ತು ಇನ್ನು CPI ನಾಯಕರೆಲ್ಲ ಬಂದಿದ್ದರು. ಆ ಸಭೆಯಲ್ಲೂ ಸಹ ನಾವು ಅದನ್ನು ವಿರೋಧ ಪಡಿಸಿದ್ದೀವಿ. ನಮ್ಮ ಜಿಲ್ಲೆಯ ಹಿತವನ್ನು ಕಾಪಾಡ್ತಕ್ಕಂಥ ಗೃಹ ಮಂತ್ರಿಗಳು ಅವ್ರ ಹೇಳಿಕೆ ನೋಡಿದ್ರೆ ನಾವು ಏನು ಹೇಳಬೇಕು ಅಂತಕ್ಕಂಥ ಗೊತ್ತಾಗೋದಿಲ್ಲ. ಅಟ್ಲೀಸ್ಟು ಈಗ ಬೇರೆ ಒಂದು ಕಮಿಟ್ಮೆಂಟ್ ಇರುತ್ತೆ, ತನ್ನ ಜಿಲ್ಲೆಯ ಹಿತವನ್ನು ಕಾಪಾಡ್ತಕ್ಕಂಥದ್ದು ಆಯಾ ಜಿಲ್ಲೆಯ ಮಂತ್ರಿಗಳದ್ದು, ಜನಪ್ರತಿನಿಧಿಗಳು. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾರೇ ಪಕ್ಷದವರಾಗಿರಲಿ, ಶಾಸಕರುಗಳು ಹಿತವನ್ನು ಕಾಪಾಡಬೇಕು. ಆ ಗೃಹ ಸಚಿವರುಗಳು ಮಾತಾಡಿ ಕಟುವಾಗಿ ಅವ್ರು ಮಾತಾಡಬೇಕು ಅಂದರೆ ಅವರು ಆ ಒಂದು ಸ್ಥಾನಕ್ಕೆ ಅನರ್ಹರು ಅನಿಸ್ತೈತಿ. ಈ ಜವಾಬ್ದಾರಿ ಇದೆ, ಅವರು ಮುಂದೆ ನಿಂತು ಕೆಲಸ ಮಾಡಬೇಕು, ಈ ಜಿಲ್ಲೆಯ ಹಿತವನ್ನು ಕಾಪಾಡಬೇಕು. ಬಟ್ ಕಾನೂನು ವ್ಯಾಪ್ತಿಯಲ್ಲಿ ಕುಣಗಲ್ಗೆ ಹೋಗ್ತಕ್ಕಂಥದ್ದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ಹೋಗಲಿ. ಕಾನೂನು ವ್ಯಾಪ್ತಿಯಲ್ಲಿ ಬಿಟ್ಟು, ಏಕೆಂದರೆ ಇಲ್ಲಿ ಏನು ಇವತ್ತಾಗಿದೆ ಎಲ್ಲವೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಜಮೀನಿಗೆ ಒಂದು ಪೇಪರ್ ಕರೆಸ್ಪಾಂಡಿಂಗ್ ನಡೆದಿಲ್ಲ, ಅಕ್ವಿಜೇಷನ್ ಪ್ರೊಸೆಸಿಂಗ್ ಆಗಿಲ್ಲ, ಏನೂ ಆಗಿಲ್ಲ. ಇಂಥ ಪರಿಸ್ಥಿತಿ ಇದ್ದರೂ ಅವರು ಗೃಹ ಸಚಿವರು ಅಂತ ಹೇಳಬೇಕು ಅಥವಾ ನಮ್ಮ ಜಿಲ್ಲೆಯ ದೌರ್ಭಾಗ್ಯದ ಮಂತ್ರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರ್ದು. ಯಾಕೆಂದರೆ ಕಟುವಾಗಿ ನಾವು ಹಿರಿಯರವರು ಹಿತವನ್ನು ಕಾಪಾಡಬೇಕಾದ ದಯವಿಟ್ಟು ಮುಂದಾದರೂ ಅದು ಒಂಥರದಲ್ಲಿ ಗೊಂದಲ ಇದೆ ಅವ್ರದ್ದು. ಈ ಒಳಗಡೆಗೆ ನಮ್ಮ ಪರ ಇದ್ದಾರೆ, ಹೊರಗಡೆಗೆ ಅವ್ರ ಪರ ಇದ್ದಾರೆ ಅಂತಕ್ಕಂಥದ್ದು ಮಾತುಗಳು ನಾವು ಕೇಳಿದ್ದೀವಿ. ದಯವಿಟ್ಟು ಆ ರೂಪದಾರ ಮಾಡಿ ಯಾವ ರೂಪದಾಗ ನಮ್ಮ ನೀರು ನಮ್ಗೆ ಉಳಿಸ್ಕೊಟ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಾವು. ಬಾಲಕೃಷ್ಣ ಅವರು ನಮ್ಮ ನೀರು ಮಾಡಿಗೆ ನಮಗೆ ಬರೋಕು ಅಂತ ಅವ್ರು ಕೇಳ್ತಾರೆ. ಅದೇ ರಂಗನಾಥ್ ಅವರು ನಾವು ಗುಬ್ಬಿ ತಾಲೂಕಲ್ಲಿ ಜನಗಳನ್ನ ಜಾಗೃತಿ ಮೂಡಿಸುವಂಥ ರೈತರನ್ನು ಹೋದಂಥ ಮೈಕ್ನಲ್ಲಿ ನಾವು ರಾಮನಗರ ತೊಗೊಂಡೋಗ್ತಾ ಇದ್ದಾರೆ ನೀರನ್ನ ಅಂತ ನಾವು ಒತ್ತಾಯ ಮಾಡಿದ್ದಕ್ಕೆ ಅವ್ರು ಹೇಳ್ತಾರೆ ಆ ಸಾಯಂಕಾಲ 3 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅವರು. ನಾವು ಮಾಡಿ ಬಿಡಲ್ಲ, ಕುಣಿಲಿ ಮಾತ್ರ ಸೀಮಿತ, ನಮಗೆ 3 TMC ನೀರು ಅಂತ. ಅದೇ ಬಾಲಕೃಷ್ಣ ಅವರು ಏಕವಚನದಲ್ಲಿ ಬೈತಾರೆ ರಂಗನಾಥ್ ಅವ್ರನ್ನ. ಅರ್ಥ ಮಾಡ್ಕೊಬೇಕು ದಯವಿಟ್ಟು, ಅವ್ರಿಗೆ ಜವಾಬ್ದಾರಿ ಇದೆ. ಜನಪ್ರತಿನಿಧಿಗಳು ಅಂದರೆ ಜವಾಬ್ದಾರಿ ಇರುತ್ತೆ, ಜವಾಬ್ದಾರಿಯಿಂದ ಮಾತಾಡೋದು ಫಸ್ಟ್ ಕಲಿಬೇಕು. ಸ್ವಾಮಿ, ನಿಮಗೆ 3.5 TMC ನೀರು ಕುಣಿಲಿಗೆ ಏನು ಕೊಟ್ಟಿದ್ದೀವೋ ಅದರಲ್ಲಿ ಮಾಗಡಿಗೆ ಕುಡಿಯೋಕ್ಕೆ 0.70 MCFT ನೀರು ಮಾತ್ರ ಹೋಗ್ಬೇಕು ಕುಡಿಯೋದಕ್ಕೆ. ಅದು ನೀವು ತಗೊಂಡೋಗಿ ಸ್ವಾಮಿ, ನಾವು ಅಭ್ಯಂತರ ಇಲ್ಲ, ನಾವು ಕೊಡಲ್ಲ ಅಂತ ಹೇಳಿಲ್ಲ. ಆದರೆ ನೀವು ಈ ಥರ ಗೊಂದಲ ಮಾಡಿಬಿಟ್ಟು ನಮಗೆ ವಾಮ ಮಾರ್ಗದಲ್ಲಿ ಕಳೆದಾರಿಯಲ್ಲಿ ನೀವು ನೀರು ತಗೊಂಡೋಗ್ಬಿಟ್ಟು ಅಲ್ಲಿ ನೀವು ಎಲ್ಲೋ ಮುಂದಾಲೋಚನೆ ಇಟ್ಕೊಂಡು ಸರ್ಕಾರ ಇದೆ, ಅಧಿಕಾರ ಇದೆ, ನಾವೇನು ಮಾಡಿದ್ರೆ ನಡೀತದೆ ಅಂತಂದರೆ ಸ್ವಾಮಿ, ನಾವು ರೈತರು ಸ್ವಾಮಿ, ಇನ್ನು 7 ತಾಲೂಕು ಜನ ಏನಾಗಬೇಕು? ಏನು ಪೂರಕರು ಮಾಡಿ ಹೋರಾಟ ಮಾಡಿ ವೈಕೆರಾಮೆ ಉಚ್ಚಮಸ್ತರು ಕೊಟ್ಟರು ಹೋರಾಟದಿಂದ ಗೌರೂರಿಂದ ಬಂದು ನಮಗೆ 25 TMC ನೀರು ತಂದು ಕೊಟ್ಟೋಗ್ಯಾರೆ ತುಮಕೂರು ಜಿಲ್ಲೆಗೆ. 8 ತಾಲೂಕುಗಳು ನೀರು ಕುಡಿತಾ ಇದ್ದೀವಿ, ರೈತರುಗಳೆಲ್ಲ ಸುಖವಾಗಿ ಇದ್ದೀವಿ. ಬರಗಾಲ ಇಲ್ಲೇ ಬಂದರೂ ತಡ್ಕೊಂತೀವಿ 1 ವರ್ಷ 2 ವರ್ಷ. ಇಂಥ ಪರಿಸ್ಥಿತಿಯಲ್ಲಿ ನಾವು ವಾಮ ಮಾರ್ಗದಲ್ಲಿ ಕಲ್ದಾರಿಯಲ್ಲಿ ನೀವು ಲಿಂಕ್ ಕೆನಲ್ ಮಾಡ್ಕೊಂಡು 12 ವ್ಯಾಸದ ಪೈಪ್ ಹಾಕ್ಕೊಂಡು ಬರೋ 25 TMC ನೀರು ಇದುವರೆಗೆ ಬಂದಿರೋದು 15 TMC ಮೇಲೆ ನೀರು ಬಂದಿಲ್ಲ. ನೀವು ವೈಡನ್ ಮಾಡ್ಕೊಳ್ಳಿ ಚಾನಲ್, ಮೂಲ ಚಾನಲ್ನ ವೈಡನ್ ಮಾಡ್ಕೊಂಡು ತೊಗೊಂಡೋಗಿ ನಿಮ್ಮ ನೀರನ್ನ ಮೊದಲು ನಮ್ಮ ಕುಣಿಗಲ್ ರೈತರು ಒಂದೇ, ನಾವು ತುಮಕೂರು ಜಿಲ್ಲೆಗೆ, ಅವರು ನಮ್ಮ ತುಮಕೂರು ಜಿಲ್ಲೆಗೆ ಸೇರೋರು, ನಮ್ಮ ರೈತರು ಒಂದೇ, ನಾವು ಬಿಡ್ತೀವಿ. ಮೂಲ ಚಾನಲ್ ನೀವು ತೊಗೊಂಡೋಗಿ. ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ ಮತ್ತು ಹೇಮಾವತಿ ಇದು ಹಂಚಿಕೆ ಆಗಿದೆ. ಇಷ್ಟಿಷ್ಟು ಈಗ ಎತ್ತಿನಹೊಳೆದು ಇಲ್ಲಿಂದ ಕೋಲಾರಕ್ಕೆ ಹೋಗ್ತದೆ, ಎಲ್ಲ ಜಿಲ್ಲೆಗೂ ತಾಲೂಕು ಲೆವೆಲ್ಗೂ ಹಂಚಿಕೆ ಆಗಿದೆ. ಭದ್ರಾ ಮೇಲ್ದಂಡೆ ನಮಗೇನು ಬರ್ತಾಯಿಲ್ಲ. ಭದ್ರಾ ಮೇಲ್ದಂಡೆಗೆ ನಮ್ಗೆ ಅದರ ಅವಶ್ಯಕತೆ. ನಮ್ದು ಹೇಮಾವತಿದು ನಾವು ಕೈ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ತಾಕತ್ತೇ ಇದ್ದರೆ ಬೇರೆ ಕಡೆಯಿಂದ ಕೆನಲ್ ಮಾಡ್ಕೊಂಡು ಹೋಗಿ, ಅಥವಾ ಈ ಕೆನಲ್ನ ವೈಡನ್ ಮಾಡ್ಕೊಂಡು ನೀವು ತೊಗೊಂಡೋಗಿ. ಅದು ಬಿಟ್ಟು ನೀವು ಈ ಕೆನಲ್ ಅಡ್ದಾರೆ ಇಟ್ಕೊಂಡು ರಾತ್ರಿ 25 ಅಡಿ ಆಳಕ್ಕೆ ಪೈಪ್ ಹಾಕ್ಕೊಂಡು ಹೋದರೆ ಇದು ನ್ಯಾಯವಲ್ಲ. ಇದು ಶಾಶ್ವತ, ನಿಮಗೆ ಇದು ನಡೆಯಲ್ಲ. ಇದು ದೇವರ ಭವನ ನಿಮಗೆ ಕಾಯ್ತಾ ಇದ್ದಾನೆ. ಯಾರು ದುರಾಂಕಾರ ಮಾತಾಡ್ತಾ ಇದ್ದಾರೆ, ಯಾರು ದುರಾಂಕಾರ ನಡ್ಕೋತಾರೆ, ಯಾರು ರೈತರ ಬಾಯಿಗೆ ಮಣ್ಣಕ್ಕೆ ಹೊರಟಿದ್ದಾರೆ, ಅವ್ರಿಗೆಲ್ಲ ದೇವರೇ ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾರೆ. 11ನೇ ತಾರೀಕು ನಡೀತಕ್ಕಂಥದ್ದು ಹೋರಾಟ ಅಲ್ಲ. ಸಂಬಂಧಪಟ್ಟ ಏನು ಕೇಂದ್ರದ ಮಂತ್ರಿಗಳು ಮತ್ತು ನೀರಾವರಿ ನಿಗಮದ ಅಧಿಕಾರಿಗಳು ಬರ್ತಾರೆ. ಅಲ್ಲಿ ಬಂದು ರೈತರ ಜೊತೆ ಕೇಂದ್ರದ ಮಂತ್ರಿಗಳು ಕೆಲವು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾರೆ. ಈಗ ಎಷ್ಟು ನೀರಿನ ಲಭ್ಯತೆ ಇದೆ, ಹೆಂಗೆ ತಗೊಂಡು ಹೋಗ್ತೀರಾ ಅಂತ ಚರ್ಚೆ ಮಾಡೋಕ್ಕೆ ಬರ್ತಾರೆ ಹೊರತು ಅದನ್ನು ಅಲ್ಲೇನು ಹೋರಾಟ ಅಲ್ಲ. ನಮ್ಮ ಅಳಲನ್ನು ಈಗ ಕೇಂದ್ರದ ಮಂತ್ರಿ ಮುಖಾಂತರ ನಾವು ತೋಡ್ಕೊಂತೀವಿ. ಅವತ್ತು ನಿಮಗೆ ಓಟ್ ಹಾಕಿರ್ತಕ್ಕಂತಹ ಜನಗಳ ಋಣವನ್ನು ತೀರಿಸಿ, ಯಾವತ್ತೂ ಆತ್ಮವಂಚನೆ ಮಾಡ್ಕೊಬೇಡಿ. ಎಲ್ಲರಿಗೂ ಅಷ್ಟೇ, ಈ ಒಂದು ಹೋರಾಟದಲ್ಲಿ ಭಾಗವಹಿಸೋ ಮುಖಾಂತರ ನಿಮ್ಮನ್ನೇನು ಗೆಲ್ಲಿಸಿದಾರೆ ಅದಕ್ಕೆ ನ್ಯಾಯ ಕೊಡಿ ಅಂತಕ್ಕಂಥದ್ದು ಕೇಳ್ತೀವಿ. ಬಟ್ ನಾವು ಒಂದಂತೂ
ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ, ಖಂಡಿತ ತುಮಕೂರು ಜಿಲ್ಲೆಯ ಶಾಪ ನಿಮಗೆ ತಟ್ಟಂಗಿರಲ್ಲ, ದಯವಿಟ್ಟು ಬೇಡಿ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು, ಎಲ್ಲರನ್ನೂ ಸಮಾನ ಕಾಣ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಒಂದು ವೇಳೆ ಅದೇ ರೀತಿ ಏನಾದ್ರು ವಾಮ ಮಾರ್ಗದಿಂದ ಏನಾದರೂ ನೀರನ್ನು ತಗೊಂಡು ಹೋದರೆ ಮೇಲುಗಡೆ ದೇವ್ರು ಹೇಳ್ದಂಗೆ, ನಮ್ಮ ಈಗ ವನಗಿರಿ ಗೌಡ್ರು ಹೇಳ್ದಂಗೆ ಒಬ್ಬ ದೇವರಿದ್ದಾನೆ ಕಾಯ್ತಕ್ಕಂತಾನೆ. ಬಹಳ ಪಶ್ಚಾತ್ತಾಪ ಪಡ್ತೀರಾ. ತುಮಕೂರು ಜಿಲ್ಲೆಯ ಶಾಪ 100ಕ್ಕೆ 100 ತಟ್ಟುತ್ತೆ. ಖಂಡಿತ ಅದನ್ನು ಮುಂದೆ ಅನುಭವಿಸ್ತೀರ.